ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ 2026 ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಸಿಂಹ ರಾಶಿಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಈ ಒಂದು ಮಾಸದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕಾರ್ಯಗಳು ವಿಫಲಗಳಾಗುವಂಥದ್ದು ಹೆಚ್ಚಾಗಿರುತ್ತೆ. ಉದ್ಯೋಗದಲ್ಲಿ ಹಿನ್ನಡೆಗಳಾಗುವಂಥದ್ದು, ಆದರೂ ಸಹಿತ ಮಾನಸಿಕವಾದಂಥ ಖಿನ್ನತೆಗೆ ತಾವು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಯಿಂದ ಸುಧಾರಿಸ್ಕೊಳ್ಳಿಕ್ಕೆ ಸ್ವಲ್ಪ ಸಮಯಗಳನ್ನು ತಾವು ತೆಗೆದುಕೊಳ್ತೀರಿ. ಧೈರ್ಯದಿಂದ ಮುನ್ನಡೆದ್ರೆ ಉತ್ತಮವಾದಂತಹ ಬೆಳವಣಿಗೆ ತಮಗೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಅನಾವಶ್ಯಕವಾದಂತಹ ಮಾತುಗಳು ಯಾರ ಹತ್ರನೂ ಬೇಡ. ಮತ್ತು ತಮಗೆ ಬೇಕಾದಂಥ ಖರ್ಚು, ತಮ್ಮ ಒಂದು ಬಜೆಟನ್ನು ತಾವು ಹಾಕ್ಕೊಳ್ಳಿ. ಆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಾವು ಬಳಕೆ ಮಾಡಿ. ಖರ್ಚುಗಳು ಜಾಸ್ತಿ ಮಾಡೋದ್ರಿಂದ ತಮಗೆ ತುಂಬಾ ಸಾಲದ ಹೊರೆ ಬೀಳುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ದಂಪತಿಗಳೊಂದಿಗೆ ಸ್ವಲ್ಪ ಸಾಮರಸ್ಯಗಳಾಗುವಂಥದ್ದು, ಮೂರನೇ ವ್ಯಕ್ತಿಗಳ ಆಹ್ವಾನಗಳಾಗುವಂಥದ್ದು, ಅದರಿಂದ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಬರ್ತಾ ಇದೆ. ಕೇತುವಿನ ವಕ್ರದೃಷ್ಟಿ ಇರೋದ್ರಿಂದ ಅನಾರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಅಜೀರ್ಣತಾ ಶಕ್ತಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಬರ್ತಾ ಇದೆ. ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವಿಲ್ಲಿ ಸಿಂಹರಾಶಿಯವರಿಗೆ ತಿಳಿಸ್ಬೋದಾಗುತ್ತೆ. ಸಿಂಹರಾಶಿಯವರು ಅದೃಷ್ಟ ಸಂಖ್ಯೆಯಾಗಿ ತಾವು 5 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ಶ್ವೇತ ಬಣ್ಣವನ್ನು ತಾವು ಆಯ್ಕೆ ಮಾಡ್ಕೊಳ್ಳಿ, ಬಿಳಿ ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ತಾವು ಅದೃಷ್ಟ ದೇವತೆಯಾಗಿ ತಾವು ನರಸಿಂಹ ದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಪ್ರಾಬಲ್ಯತೆ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಬೋದಾಗುತ್ತೆ. ಇದಾಗಿತ್ತು 2026 ಆಗಸ್ಟ್ ತಿಂಗಳ ಸಿಂಹರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ಮೊಬೈಲ್ ನೋಟಿಫಿಕೇಶನ್ ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.